ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಮತ್ತು ಕೆಜಿಎಫ್ ಶಾಸಕಿ ಶ್ರೀಮತಿ ರೂಪಕಲಾ ಅವರು ಶಿಫಾರಸು ಮಾಡಿ ರಾಧಾಕೃಷ್ಣ ರೆಡ್ಡಿ ಅವರನ್ನು 5 ಖಾತರಿ ಯೋಜನೆ ಮೇಲ್ವಿಚಾರಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ 15 ಮಂದಿ ಸಮಿತಿಯ ಸದಸ್ಯರನ್ನಾಗಿ ನೇಮಿಸಲಾಯಿತು. ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪ ಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯವರ ಗ್ಯಾರಂಟಿ ಪ್ರೋಗ್ರಾಮ್ಗಳ ಒಂದು ಇದಕ್ಕೆ ಕೆಜಿಎಫ್ ಕ್ಷೇತ್ರದ ಶಾಸಕರು ಸುಮಾರು 30 ವರ್ಷಗಳಿಂದ ನಿಷ್ಠಾವಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ದುಡಿಯುತ್ತಿದ್ದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಧಾಕೃಷ್ಣ ರೆಡ್ಡಿ ಮತ್ತು 15 ಸದಸ್ಯರನ್ನು ಈ 5 ಗ್ಯಾರಂಟಿ ಪ್ರೋಗ್ರಾಮು ಕಮಿಟಿಗೆ ಚೇರ್ಮನ್ ಆಗಿ ಮಾಡಿದ್ದಕ್ಕೆ ನಮ್ಮ ರಾಜಕೀಯ ಗುರುಗಳಾದ ಕೆ.ಎಚ್. ಮುನಿಯಪ್ಪನವ್ರಿಗೂ ಮತ್ತು ನಮ್ಮ ಶಾಸಕರಾದ ರೂಪಾ ಶಶಿಧರವರಿಗೂ ನಮ್ಮ ಕೆಜಿಎಫ್ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಗೋವಿಂದಗೌಡರು ಸಹ ನಮ್ಮ ತಾಲೂಕಿನಲ್ಲಿ ರೈತರ ಮತ್ತು ಹೆಣ್ಣು ಮಕ್ಕಳ ಒಂದು ಈ ಋಣಮಾಫಿಯಿಂದ ಮುಕ್ತಗೊಳಿಸಲು ರಾತ್ರಿ ಹಗಲು ಹೋರಾಡಿ ನಮ್ಮ ರೈತರಿಗೆ ಮತ್ತು ಮಹಿಳೆಯರಿಗೆ ತುಂಬ ಇದು ಮಾಡಿದ್ದಾರೆ. ಮತ್ತು ರಾಧಾಕೃಷ್ಣ ರೆಡ್ಡಿ ಅವರನ್ನು ನೇಮಕ ಮಾಡಲು ಸಹ ಅವರು ಮೊದಲೇ ಅವರೇ ಸೂಚಿಸಿದ್ದು ರಾಧಾಕೃಷ್ಣ ರೆಡ್ಡಿ ಅವ್ರನ್ನ ಮಾಡಿ ಈ ಕಮಿಟಿಗೆ ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ಅವರಿಗೆ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಬಡವರಿಗೆ ಏನು 5 ಗ್ಯಾರಂಟಿ ಅನುಷ್ಠಾನ ಕಮಿಟಿ ಸ್ಟೇಟ್ ಲೆವೆಲ್ ಕಮಿಟಿ ಮಾಡಿ ಅದೇ ರೀತಿ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳು ಕೂಡ ಮಾಡ್ಕೊಂಡು ಬರುವ ರೀತಿಯಲ್ಲಿ ಅದರ ಅನ್ವಯ ಕೆಜಿಎಫ್ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಕೆಜಿಎಫ್ ನಗರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ಒಂದು ರೆಕಮೆಂಡೇಶನ್ ಮೇಲೆ ನಮ್ಮ ನೆಚ್ಚಿನ ಗುರುಗಳು, ನಾಯಕರು ಆಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪರ ಒಂದು ಆಶೀರ್ವಾದದೊಂದಿಗೆ ಹಿರಿಯ ಮುಖಂಡರು, ಡಿ.ಸಿ.ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು, ಡಿ.ಸಿ.ಸಿ ಬ್ಯಾಂಕ್ನ ಅಧ್ಯಕ್ಷರು ಆಗಿದ್ದ ಗೋವಿಂದಗೌಡರು ಮತ್ತು ಎಲ್ಲ ಕಾಂಗ್ರೆಸ್ನ ಬಂಧುಗಳು, ಮುಖಂಡರು, ಕಾರ್ಯಕರ್ತರು, ನಾವು ಏನು ಪಕ್ಷದಲ್ಲಿ ಒಂದು ನಿಷ್ಠೆಯಿಂದ ನಾವು ಏನಾದರೂ ಸೇವೆ ಮಾಡಿದ್ರೆ ಅದನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕೆ.ಎಚ್. ಮುನಿಯಪ್ಪರ ಕುಟುಂಬ ಇವರೆಲ್ಲರ ಗುರುತದಲ್ಲಿ ಯಾವುದೋ ಒಂದು ತಾರತಮ್ಯ ಇರುವುದಿಲ್ಲ ಅನ್ನೋ ಒಂದು ಸೂಚನೆ ಕೊಟ್ಟು ನಮ್ಮನ್ನು ಏನು ಅನುಷ್ಠಾನ ಸಮಿತಿ ಇದೆಯೋ ಗ್ಯಾರಂಟಿ ಪ್ರೋಗ್ರಾಮ್ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಮುಖಂಡರಿಗೂ ಮತ್ತು ಶಾಸಕರಿಗೂ ಎಲ್ಲ ಮುಖಂಡರಿಗೂ ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಮೇಡಮ್ನವರಿಗೆ ಕೈಬಲಪಡಿಸಲು ಎಲ್ಲ ಏನು ಅನುಷ್ಠಾನ ಕಾರ್ಯಕ್ರಮಗಳಿದೆಯೋ ಅದನ್ನು ಜನರ ಮುಂದೆ ತಗೊಂಡೋಗಿ ಇದನ್ನು ಕಾಯ ವಾಚ ಮನಸ್ಸು ನಾವು ನೆರವೇರಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಒಂದು ಮಾತನ್ನು ಹೇಳಲು ಇಚ್ಛಿಸ್ತಾ ಇದ್ದೀವಿ. ತಮಗೆ ಕೂಡ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರೆಸ್ ಅವರು ಕೂಡ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇದು 5 ಗ್ಯಾರಂಟಿಯನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಎಮ್.ಎಲ್.ಎ ಮೇಡಮ್ ಕೆಜಿಎಫ್ ಕಾನ್ಸ್ಟಿಟ್ಯೂಷನ್ಗೆ ಸದ್ಯ ಚೇರ್ಮನ್ನು ರಾಧಾಕೃಷ್ಣ ಸಾರು, ಮೆಂಬರ್ ನಾವು ಸಂಪತ್ತನ ಮತ್ತು ಯಾರು ಮಾಡಿದ್ದಾರೆ. ಮೇಡಮ್ಗೆ 19 ಮೆಂಬರ್ಸ್ಗೆ ಮಾಡಿದ್ದಾರೆ. ಅದಕ್ಕೆ ಮೇಡಮ್ಗೆ ತುಂಬ ಧನ್ಯವಾದಗಳು. ನಮ್ಮ ಡಿ.ಸಿ.ಸಿ ಬ್ಯಾಂಕ್ ಚೇರ್ಮನ್ ಗೋವಿಂದಗೌಡ ಸರ್ಗೆ ತುಂಬ ಧನ್ಯವಾದಗಳು ಮತ್ತು ಎಲ್ಲ ಕಾಂಗ್ರೆಸ್ ಲೀಡರ್ಗೆ ತುಂಬ ಧನ್ಯವಾದಗಳು. ಇವತ್ತು ಏನು ಅದು 5 ಗ್ಯಾರಂಟೀಸ್ ಇದೆ, ಆ ಗ್ಯಾರಂಟೀಸ್ಗೆ ನಾವೆಲ್ಲ ಸೇರಿಕೊಂಡು ಜನಗಳಿಗೆ ಏನೇನು ಕಷ್ಟ ಇದೆ ಅದೆಲ್ಲ ನಾವು ಮಾಡ್ತೀವಿ.